ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ದಾರೆ, ಅಲ್ಲಿ ರಾಶಿಕಾ ವರ್ಸಸ್ ಕಾವ್ಯ ಜೊತೆಗೆ ಗಿಲ್ಲಿ ಕಿತ್ತಾಟ ನಡೀತಾ ಇದೆ. ಸೊ ಈ ನಾಮಿನೇಷನ್ ಫೈಟ್ ಸೊ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಸೊ ನಿನ್ನೆ ಒಂದು ಎಪಿಸೋಡ್ ರಿವ್ಯೂ ಸೊ ಚಾನಲ್ ಅಪ್ಲೋಡ್ ಆಗಿದೆ. ಆ್ಯಂಡ್ ಆಲ್ಮೋಸ್ಟ್ 30 ಮಿನಿಟ್ಸ್ ಒಂದು ರಿವ್ಯೂ ವಿಡಿಯೋ ಇರುವಂಥದ್ದು. ಆ್ಯಂಡ್ ಅನ್ಯೂಶುವಲ್ ಆಗಿರುವಂಥ ಒಂದು ಟೈಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೈಟ್ 3:30ಗೆ, ಬಿಕಾಸ್ ಅದನ್ನ ರೆಕಾರ್ಡ್ ಮಾಡಿರುವಂಥದ್ದನ್ನೇ ರಾತ್ರಿ 12:30 1 ಗಂಟೆ ರೆಕಾರ್ಡ್ ಮಾಡಿ ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ 3:30 ಆಯಿತು. ಸೊ ಅಷ್ಟೊಂದು ಟೈಮ್ ಹಿಡಿದಿದೆ. ಆ್ಯಂಡ್ ಎಫರ್ಟ್ ಕೂಡ ಹಾಕಿರೋದ್ರಿಂದ ದಯವಿಟ್ಟು ಅದನ್ನು ಹೋಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಈ ಒಂದು ವಿಡಿಯೋ ಆದಮೇಲೆ ಎಫರ್ಟ್ ತುಂಬ ಇದೆ ಅದಕ್ಕೆ. ಸೊ ವ್ಯೂಸ್ ಅಷ್ಟು ಬಂದಿಲ್ಲ, ಬಿಕಾಸ್ ಅನ್ಯೂಶುವಲ್ ಆಗಿರೋಂಥ ಟೈಮಲ್ಲಿ ಅಪ್ಲೋಡ್ ಮಾಡಿದ್ದಕ್ಕೆ. ನಾನು ನಾರ್ಮಲಿ ಬೆಳಿಗ್ಗೆ ಅಪ್ಲೋಡ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಅದೆಲ್ಲೋ ಮಿಸ್ ಆಗಿ ಹಂಗೆ ಅಪ್ಲೋಡ್ ಮಾಡಿಬಿಟ್ಟೆ. ಬಟ್ ಸೊ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಎಫರ್ಟ್ ಹಾಕಿದ್ದೀನಿ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೂಡ ಹಾಗೆ ಮಾಡಿ. ಓಕೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ಆದಮೇಲೆ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಈ ವಿಡಿಯೋ ಬಗ್ಗೆ ಮಾತಾಡಿದ್ರೆ ಮೊದಲು ಹೇಳ್ದಂಗೆ, ಸೊ ರಾಶಿಕಾ ವರ್ಸಸ್ ಇಲ್ಲಿ ಕಾವ್ಯ ಆ್ಯಂಡ್ ಗಿಲ್ಲಿ ಒಂದು ನಾಮಿನೇಷನ್ ಫೈಟ್ ನಡೀತಾ ಇದೆ. ಅಲ್ಲಿ ರಾಶಿಕಾ ಅವರು ಸೊ ಕಾವ್ಯಗೆ ನಾಮಿನೇಟ್ ಮಾಡಿದ್ದಾರೆ. ನಾಮಿನೇಟ್ ಮಾಡಿ ಕೊಟ್ಟಿರೋಂಥ ರೀಸನ್ ಏನಂತಂದರೆ, ಸ್ಟ್ಯಾಂಡ್ ತೊಗೊತಾರೆ ಕಾವ್ಯ ಅವರು, ಆದರೆ ಅದು ಒಂದು ಪರ್ಸನ್ಗೆ ಮಾತ್ರ, ಅದು ಅವರ ಫ್ರೆಂಡಿಗೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಇದು ರಾಶಿಕಾ ಅವ್ರದ್ದು ಏನು ಸ್ಟೇಟ್ಮೆಂಟ್ ಇದೆ, ಸೊ ಕಾವ್ಯ ಅವ್ರು ಹೇಳಿದ್ದು ಅಂತ ಅವ್ರು ಏನು ಹೇಳ್ತಿದ್ದಾರಲ್ಲ, ಸೊ ಸ್ಟ್ಯಾಂಡ್ ತೊಗೊತಾನೆ ಅದು ಒಂದೇ ಪರ್ಸನ್ಗೆ, ಅವರ ಫ್ರೆಂಡಿಗೆ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ. ನಾನು ಇನ್ನೇ ಒಂದು ಎಪಿಸೋಡ್ ರಿವ್ಯೂಲ್ಲಿ ಕೂಡ ಕೆಲವೊಂದು ವಿಚಾರಗಳನ್ನು ಮೆನ್ಷನ್ ಮಾಡಿದ್ದೀನಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಸ್ಟ್ಯಾಂಡ್ ತೊಗೊಳ್ಳೋವಂಥದ್ದು ಒಂದು ಪರ್ಸನ್ಗೆ ಅಥವಾ ಎಲ್ಲ ಪರ್ಸನ್ಗೂ ಕೂಡ ತಪ್ಪೇ ಅಲ್ಲ. ಆಮೇಲೆ ಇಲ್ಲಿ ಜೋಡಿಗಳಿರೋವಂಥದ್ದು ಕೂಡ ತಪ್ಪಲ್ಲ. ಸೊ ಕಂಫರ್ಟೇಬಲ್ ಯಾರ ಜೊತೆಗಿದೆ ಸೊ ಅವ್ರ ಜೊತೆಗೆ ಇರ್ತಾರೆ. ಬಟ್ ನಾಮಿನೇಷನ್ಗೆ ಅದೇ ಒಂದು ತೊಗೊಳೋದಿದೆಯಲ್ಲ, ಅದು ನನಗೆಲ್ಲೋ ಅದು ಒಂಥರ ಅದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಎಲ್ರಿಗೂ ಕೂಡ. ಸ್ಟ್ಯಾಂಡರ್ಡು ಎಲ್ಲರೂ ಹೇಳ್ತಾರೆ, ಸೊ ಅವ್ರ ಜೊತೆಗೆ ಜೊತೆಗಿದ್ದಾರೆ, ಅವ್ರು ಬಿಟ್ಟು ಎಲ್ಲೂ ಬೇರೆ ಕಡೆ ಬರಲ್ಲ ಹಾಗೆ ಈಗ ಅಂತ ಹೇಳ್ತವ್ರೆ. ಆಟ ಅಂತ ಬಂದಾಗ ಕೆಲವು ವಿಚಾರದಲ್ಲಿ ಬೇರೆಯವ್ರ ಜೊತೆಗೆ ಬೆರೆಯುವಂಥದ್ದು ಓಕೆ, ಬಟ್ ಅಂದರೆ ಬೆರೆಯೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದರೆ ಅದನ್ನು ಬೇಕಾದ್ರೆ ನಾಮಿನೇಷನ್ ತೊಗೊಬೋದು. ನಾರ್ಮಲಿ ಎಲ್ಲರೂ ಏನಾದರೂ ಅವಶ್ಯಕತೆ ಅಂತ ಬಂದಾಗ ಸೊ ಎಲ್ಲರ ಜೊತೆ ಬೆರೀತಾರೆ. ಸೊ ಅದನ್ನು ಒಂದು ರೀತಿಯಲ್ಲಿ ನಾಮಿನೇಷನ್ಗೆ ಸೀರಿಯಸ್ ಆಗಿ ಅದು ಅಂತ ಒಂದು ರೀಸನ್ ಅಲ್ಲ ಅಂತ ನನಗನ್ಸುತ್ತೆ. ಅಗೇನ್ ಇಲ್ಲೂ ರಾಶಿಕಾ ತೊಗೊಳ್ಳೋವಂಥ ರೀಸನು ಕೂಡ ಅಷ್ಟೇನು ಸರಿ ಇರಲಿಕ್ಕಿಲ್ಲ. ಇವಾಗ ಅಗೇನ್ ಅವ್ರಿಗೆ ಯಾರಾದರೂ ಬಂದು ಸೊ ನೀವು ಓನ್ಲಿ ಸೂರಜ್ ಜೊತೆಗೆ ಇರ್ತೀರ ಅಂತಂದಾಗ ಅದು ಕೂಡ ನನಗೆಲ್ಲೋ ಸರಿ ಅಂತ ನನಗನ್ಸಲ್ಲ. ಓಕೆ, ಸೊ ಅದು ಪ್ರಾಪರ್ ಆಗಿರೋವಂಥ ರೀಸನ್ ಅಲ್ಲ. ಯಾರೇ ತೊಗೊಂಡ್ರು ಕೂಡ ಅಷ್ಟೇ. ಇವಾಗ ರಾಶಿಕಾ ತೊಗೊಂಡಿದ್ರೆ ಅಂತ ನಾನು ಹೇಳ್ತಾ ಇಲ್ಲ. ಅಗೇನ್ ಕಾವ್ಯ ಬಂದು ಇವಾಗ ಸೂರಜ್ ಇಂದ ರಾಶಿಕಾ ಅಂತ ಬಂದಾಗ ಇಬ್ಬರು ಕೂಡ ತುಂಬ ಯಾವಾಗಲೂ ಒಂದೇ ಕಡೆಗೆ ಇರ್ತೀರಾ, ನೀವು ಬೇರೆ ಕಡೆಗೆ ಮಾತಾಡಲ್ಲ ಅಂದರೆ ಅದು ನಂಗೆ ತೊಗೊಳಕ್ಕೆ ರೆಡಿನೇ ಇಲ್ಲ ನಾನು. ಓಕೆ, ಇದಾದಮೇಲೆ ಕಾವ್ಯ ಹೇಳುವಂಥದ್ದು ಏನಂತಂದರೆ, ತಾಕತ್ತಿದ್ದರೆ ಆ ಫ್ರೆಂಡ್ಶಿಪ್ನ ಬೇರೆಯವರು ಬೆಳೆಸ್ಕೊಂಡು ತೋರಿಸಲಿ ನನಗೆ ಅನ್ನೋ ರೀತಿ ಹೇಳ್ತಿದ್ದಾರೆ. ಓಕೆ, ಕರೆಕ್ಟ್. ಇದು ನನ್ನ ಪ್ರಕಾರ ಕಾವ್ಯ ಹೇಳಿರೋದು ಸರಿಯಾಗಿ ಕರೆಕ್ಟಾಗಿದೆ. ಬಿಕಾಸ್ ಸುಮಾರು ಜನದ ಫ್ರೆಂಡ್ಶಿಪ್ ಇಲ್ಲಿದೆ. ಇವಾಗ ಮಾಳು ರಕ್ಷಿತಾ ಆ್ಯಂಡ್ ಸೂರಜ್ ಅಂದರೆ ರಾಶಿಕಾ ಅಂತಂದಾಗ, ಧನು ಆ್ಯಂಡ್ ಅಭಿ, ಸೊ ಎಲ್ಲರದ್ದು ಕೂಡ ಒಂದು ಕಂಫರ್ಟ್ ಝೋನ್ ಅಂತ ಬಂದಾಗ ಇದ್ದೇ ಇರುತ್ತೆ ಜೊತೆಗಾರರು ಅಂತ. ಸೊ ಅದನ್ನ ಎಲ್ಲರೂ ಬಗ್ಗೆ ಮಾತಾಡ್ತೇನೆ. ಓನ್ಲಿ ಕಾವ್ಯ ಆ್ಯಂಡ್ ಗಿಲ್ಲಿ ಅಂತ ಮಾತಾಡಿದಾಗ ಅದು ಯಾರಿಗೆಲ್ಲ ಟ್ರಿಗರ್ ಆಗೇ ಆಗುತ್ತೆ. ಆ್ಯಂಡ್ ನೀವು ಕೂಡ ತೋರಿಸಿ ನೋಡೋಣ. ಇವಾಗ ಅಂತ ಒಂದು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಿರಲ್ವ, ಆ ಒಂದು ಫ್ರೆಂಡ್ಶಿಪ್ ನೀವು ಕೂಡ ಮಾಡಿ ತೋರಿಸಿ ಅಂತ ಇಲ್ಲಿ ಕಾವ್ಯ ಹೇಳ್ತಿರುವಂಥದ್ದು ನನ್ನ ಪ್ರಕಾರ ಸರಿಯಾಗಿದೆ. ಓಕೆ, ಇದಾದಮೇಲೆ ಅಲ್ಲಿ ಕಾವ್ಯ ಈ ಒಂದು ಕಾನ್ವರ್ಜೇಷನಿಂದ ಔಟ್ ಆಗ್ತಾರೆ. ಗಿಲ್ಲಿ ರಾಶಿಕಾ ಹೇಳುವಂತಂದರೆ, ನೀನಿದ್ರೆ ಕಂಫರ್ಟ್ ಝೋನು, ಬೇರೆಯವರಿದ್ದರೆ ಅದು ಕಂಫರ್ಟ್ ಝೋನ್ ಅಲ್ವಾ ಅದು ಅಂತ ಕೇಳ್ತಾರೆ. ಇಲ್ಲಿ ಗಿಲ್ಲಿ ಏನಕ್ಕೆ ಮಾತಾಡ್ತಿದ್ದಾರೆ ಅನ್ನೋವಂಥದ್ದು ನೋಡುವಂಥ ವಿಚಾರ. ಇನ್ ಕೇಸ್ ರಾಶಿಕಾ ಏನಾದರೂ ಗಿಲ್ಲಿಗೆ ನಾಮಿನೇಟ್ ಮಾಡಿ ಏನಾದರೂ ರೀಸನ್ ಕೊಟ್ಟಿದ್ದಾರಾ, ಅಥವಾ ಕಾವ್ಯ ಕೊಟ್ಟಿರೋಂಥ ಒಂದು ರೀಸನ್ಗೆ ಇಲ್ಲಿ ಗಿಲ್ಲಿ ಸೆಂಟ್ರಲ್ ಬಂದು ಮಾತಾಡ್ತಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಗಿಲ್ಲಿ ಹೇಳ್ತಿರೋಂಥದ್ದು ಮೊದಲು ಹೇಳ್ದಂಗೆ, ಸೊ ನೀನು ಇದ್ದರೆ ಕಂಫರ್ಟ್ ಝೋನು, ಬೇರೆಯವರಿದ್ದರೆ ಅದು ಕಂಫರ್ಟ್ ಝೋನ್ ಅಲ್ವಾ ಅಂತಂದಾಗ ಇದು ಕ್ವಶನ್ ಕರೆಕ್ಟ್ ಆಗಿದೆ. ನಾನು ಆವಾಗಲೇ ಹೇಳಿದೆ, ಒಂದೊಂದು ರೀಸನ್ ಆಗಲ್ಲ. ಇವಾಗ ಇದೇ ರಾಶಿಕಾ ಹೋಗಿ ನೀನು ಕಂಫರ್ಟ್ ಝೋನಲ್ಲಿ ಇದೆಯಾ, ಅವ್ರ ಜೊತೆಗೆ ಇರ್ತೀಯಾ, ಬೇರೆಯವ್ರ ಬರಲ್ಲ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪೋದು. ಬಿಕಾಸ್ ರಾಶಿಕಾ ಅಂತ ಬಂದಾಗ ಒಂದು ಕಂಫರ್ಟ್ ಝೋನ್ ಅಂತಂದರೆ ಯಾರು, ಅದು ಸೂರಜ್ ಜೊತೆಗೆ ಸ್ವಲ್ಪ ಕಾಲ ಕಳೀತಾರೆ, ಇಲ್ಲ ಅಂತೇಳಿ ಬೇರೆಯವ್ರ ಜೊತೆಗೂ ಕಳೀತಾರೆ. ಬಟ್ ಸೂರಜ್ ಅಂತ ಬಂದಾಗ ಒಂದೇನಾದರೂ ಜಾಸ್ತಿ ಹಂಚ್ಕೊಬೇಕು ಅಂತಂದಾಗ ಸೂರಜ್ ಜೊತೆಗೆ ಹೋಗೋದು ತಪ್ಪೇನಲ್ಲ. ಬೇರೆಯವರಿಗೆ ಅದನ್ನ ಮಾಡಬೇಡ ಅಂತ ಹೇಳಿ ಸೊ ಇವರೇ ಅದನ್ನ ಮಾಡೋದಿದೆಯಲ್ಲ ಅದು ತಪ್ಪು ಅಂತ ಹೇಳ್ತೀನಿ. ಓಕೆ, ಅದಾದಮೇಲೆ ಗಿಲ್ಲಿ ಹೇಳುವಂಥದ್ದು ಏನಂತಂದರೆ, ಸೂರಜ್ ಅಣ್ಣನ ಹತ್ರ ನೀನು ಕಾಫಿ ತರಿಸ್ಕೊಳ್ಳಲ್ವಾ ಅಂತ ಕೇಳ್ತಾನೆ. ಈ ಒಂದು ಸ್ಟೇಟ್ಮೆಂಟ್ ಏನಕ್ಕೆ ಬಂತೋ ಗೊತ್ತಿಲ್ಲ ನನಗೆ. ಬಟ್ ರಾಶಿಕಾ ಹೇಳಿದ ಒಂದು ಆನ್ಸರ್ ಹೇಳ್ತಾರೆ, ಇಷ್ಟು ದಿನ ತರಿಸ್ಕೊಂಡಿಲ್ಲ, ಇವಾಗ ತರಿಸ್ಕೊತೀನಿ ಅಂತ ಹೇಳ್ತಾರೆ. ಅಂದರೆ ಗಿಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಮಾತಲ್ಲಿ ಕಟ್ಟಾಗ್ತಿದ್ದಾನೆ. ಸೊ ರಾಶಿಕಾ ಏನಂತಾರೆ, ಅವಳು ಯಾವತ್ತೂ ಸ್ಟ್ರೇಟ್ ಫಾರ್ವರ್ಡು, ಈ ಒಂದು ಸ್ಟ್ರಾಟಜಿ ಮಾಡುವಂಥದ್ದು ಅಥವಾ ಕ್ಯಾಲ್ಕುಲೇಟಿವ್ ಮೈಂಡ್ ಅಲ್ಲ ಅವಳದು ರಾಶಿಕಾದು. ಸೊ ಅಲ್ಲಿ ಗಿಲ್ಲಿ ಸುಮ್ಮನೆ ಅವಳೇನೋ ಟ್ರ್ಯಾಪ್ ಮಾಡಲಿಕ್ಕೆ ಅಂತ ಇಲ್ಲಿ ಸೂರಜ್ ಅಣ್ಣನ ಹತ್ರ ನೀನು ಕಾಫಿ ತರಿಸ್ಕೊಳ್ಳಲ್ಲ ಅಂತಂದರೆ, ನಾನು ತರಿಸ್ಕೊಂಡಿಲ್ಲ ಅಂತ ಹೇಳ್ಬೋದಾಗಿತ್ತು. ಇಷ್ಟು ದಿನ ತರಿಸ್ಕೊಂಡಿಲ್ಲ, ಇವಾಗ ತರಿಸ್ಕೊತೀನಿ ಅಂತ ಹೇಳಿದ್ದೇನಾಯ್ತಂದರೆ, ಇಲ್ಲಿ ಗಿಲ್ಲಿ ಟ್ರ್ಯಾಪಲ್ಲಿ ಸಿಗಾಕೊಂಡ್ಬಿಟ್ಲು ರಾಶಿಕಾ. ಸೊ ಅವಾಗ ಗಿಲ್ಲಿ ಹೇಳ್ತಾನೆ, ಸುಮ್ಮನೆ ಅಂದೆ ಸಪ್ಲೈಯರ್ ಅಂತ, ಇವಾಗ ನಿಜವಾಗ್ಲೂ ನೀನು ಸೂರಜ್ ಅಣ್ಣನ ಸಪ್ಲೈಯರ್ ಮಾಡಿಬಿಟ್ಟಲ್ಲ ಅಂತಂದ. ಅದಕ್ಕೆ ಹೇಳಿರೋಂಥದ್ದು ಇಲ್ಲಿ. ಸೊ ಗಿಲ್ಲಿ ಏನು ಮಾಡ್ತಾನೆ ಅಂದರೆ ಮಾತಲ್ಲೇ ಟ್ರ್ಯಾಪ್ ಮಾಡ್ತಾನೆ. ಸೊ ರಾಶಿಕಾ
ರಾಶಿಕಾಗಿ ಏನು ಅಂತಂದರೆ ಅವಳಿಗೆ ಯಾವತ್ತೂ ಸ್ಟ್ರೇಟ್ ಆಗಿರೋಂಥದ್ದು ಗೊತ್ತು. ಸೊ ಅಂದರೆ ಹಿಂದೆದು ಮುಂದೆದು ಏನು ಮಾತಾಡ್ತಿರೋ ಒಂದು ಯೋಚನೆ ಮಾಡಲ್ಲ ಅವಳು. ಸೊ ಅದಕ್ಕೋಸ್ಕರನೇ ಅವಳು ಏನಂತಂದರೆ ಕೆಲವು ಟೈಮಲ್ಲಿ ಸ್ವಲ್ಪ ಡಂಬ್ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾಳೆ. ಬಟ್ ಅದೇ ಗಿಲ್ಲಿ ಮಾತ್ರ ಅದರಲ್ಲಿ ಪಕ್ಕಾ ಸ್ಟ್ರಾಟಜಿ ಮಾಡ್ಕೊಂಡೇ ಮಾತಾಡುವಂಥದ್ದನ್ನು. ಸೊ ಇಲ್ಲಿ ಕಟ್ಟಾಗ್ಬಿಟ್ಟ ಮಾತಲ್ಲಿ ಅವಳಿಗೆ. ಸೊ ಇಲ್ಲಿರೋದನ್ನ ಬಾಯಲ್ಲಿ ತರಿಸ್ಬಿಟ್ಟು ಈ ಒಂದು ಮಾತಲ್ಲಿ ಸಿಗಾಕ್ದ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಕಾನ್ವರ್ಸೇಷನ್ ನಡೆಯೋ ಟೈಮಲ್ಲಿ ಅಲ್ಲಿ ಕಾವ್ಯ ಅವರು ನಗ್ತಾ ಇದ್ದಾರೆ. ಅಂದರೆ ಈ ಗಿಲ್ಲಿ ರಾಶಿಕಾಗೆ ಇಲ್ಲಿ ಕೌಂಟರ್ ಕೊಡ್ತಾ ಇರೋದು ನೋಡಿ ಕಾವ್ಯ ನಗ್ತಾ ಇದ್ದಾರೆ. ಇದೇ ಒಂದು ಕಾವ್ಯ ಅವರು ಲಾಸ್ಟ್ ಒಂದು 2 ವೀಕ್ ಹಿಂದೆ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಅಂದರೆ ಗಿಲ್ಲಿ ಮಾತುಗಳಿಂದ ಬೇರೆಯವರಿಗೆ ನೋವಾಗುತ್ತೆ ಅಂತಂದಾಗ ಎಸ್ ಅಂತ ಕೊಟ್ಟಿರ್ತಾರೆ. ಬಿಕಾಸ್ ಅವನು ಮಾತಾಡುವಂಥ ಮಾತಿಂದ ನೋವಾಗುತ್ತೆ ಬೇರೆಯವ್ರಿಗೆ ಅಂತ. ಇಲ್ಲಿ ಅಗೇನ್ ಗಿಲ್ಲಿ ಮಾತಾಡ್ತಿರುವಂಥ ಒಂದು ಮಾತಿಂದ ಅವ್ನು ಮಾಡ್ತಿರೋವಂಥ ಈ ಜೋಕಿಂದ ಅಲ್ಲಿ ರಾಶಿಕಾ ಅವರಿಗೆ ನೋವಾಗ್ತಾ ಇದೆ. ಬಟ್ ಕಾವ್ಯ ಅವರು ನಗ್ತಾ ಇದ್ದಾರೆ. ಎಷ್ಟು ಸರಿ ಇದು? ಇದೇ ಕಾವ್ಯ ಅವರು ಅದೇ ವೀಕೆಂಡಲ್ಲಿ ಹೇಳ್ತಾರೆ ಗಿಲ್ಲಿ ಮಾತುಗಳಿಂದ ಗಿಲ್ಲಿ ಜೋಕುಗಳಿಂದ ಬೇರೆಯವ್ರಿಗೆ ನೋವಾಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅವರೇ ಆ ಒಂದು ಜೋಕಿಗೆ ನೋವಾಗ್ತಾಯಿದ್ರು ಕೂಡ ನಗ್ತಿದ್ದಾರೆ. ಎಷ್ಟು ಸರಿ ಇದು? ರಾಶಿಕಾಗೆ ನೋವಾಗ್ತಿದೆ ಅಂತ ಗೊತ್ತಿದ್ರು ಕೂಡ ಕಾವ್ಯ ನಗುವಂಥದ್ದು ಎಷ್ಟು ಸರಿ? ನಗಬಾರ್ದಲ್ಲ? ಜಸ್ಟ್ ಹೇಳಬೇಕು ಅಂತ ಹೇಳಿದೆ. ಆವತ್ತು ಗಿಲ್ಲಿ ವಿರುದ್ಧ ಮಾತಾಡಿದಂಥ ಕಾವ್ಯ ಅವರು ಅಗೇನ್ ಇವಾಗ ಅವ್ರು ಮಾಡ್ತಿರೋಂಥ ಒಂದು ಕಾಮಿಡಿಗೆ ಅಥವಾ ರೋಸ್ಟ್ಗೆ ನಗ್ತಾ ಇದ್ದಾರೆ. ಎಷ್ಟು ಸರಿ? ನಗಬಾರ್ದಾಗಿತ್ತು ಕಾವ್ಯ ಅವರು ಅಷ್ಟಿದ್ದಿದ್ರೆ. ಓಕೆ, ಸೊ ಇದಾದಮೇಲೆ ರಾಶಿಕಾ ಹೇಳುವಂಥದ್ದು ಈ ಥರ ಕಾಮಿಡಿನ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದಾದಮೇಲೆ ಗಿಲ್ಲಿ ಅಗೇನ್ ಮಾತಾಡ್ತಾನೆ, ನೀನು ಕ್ಯೂಟ್ ಆಗಿದೆಯಾ ಅಂತ ಕೇಳ್ತಾನೆ. ಇದು ಔಟ್ ಆಫ್ ದಿ ಬಾಕ್ಸ್ ಇದು ಸ್ಟೇಟ್ಮೆಂಟ್ ಇದು. ಅದರಲ್ಲಿ ಏನೋ ಸೀರಿಯಸ್ ಆಗಿ ಒಂದು ಕನ್ವರ್ಸೇಷನ್ ನಡೀತಾ ಇದೆ ಅಂತಂದಾಗ ಅಲ್ಲಿ ರಾಶಿಕಾ ಹೇಳ್ತಾರೆ ಈ ಥರ ಕಾಮಿಡಿನ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡು ಅಂತ ಹೇಳ್ತಾರೆ. ಗೊತ್ತಿದೆ ಅಲ್ಲಿ ಕ್ಲಿಯರಾಗಿ ಗಿಲ್ಲಿ ಏನು ಮಾಡ್ತಿದ್ದಾನೆ, ಕಾಮಿಡಿ ಮಾಡ್ಕೊಂಡೇ ಒಂದು ರೀತಿಯಲ್ಲಿ ಮಾತಲ್ಲಿ ಸಿಗಾಕಬೇಕು ಅಂತ ಟ್ರೈ ಮಾಡ್ತಿದ್ದಾನೆ. ಅದು ರಾಶಿಕಾ ಗೊತ್ತಾಗಿದೆ. ಬಟ್ ಇಲ್ಲಿ ಗಿಲ್ಲಿ ಅಗೇನ್ ಹೇಳುವಂಥದ್ದು ಏನಂತ, ನೀನು ಕ್ಯೂಟ್ ಆಗಿದೆಯಾ ಅಂತ ಹೇಳ್ತಾನೆ. ರಾಶಿಕಾ ಅವಾಗ ಹೌದು ನನಗದು ಗೊತ್ತು ಅಂತ ಹೇಳ್ತಾಳೆ. ಅವಾಗ ಗಿಲ್ಲಿ ಹೇಳುವಂಥದ್ದು ಇದೇ ನಿಜವಾದ ಕಾಮಿಡಿ, ಪಕ್ಕ ನೀನು ಮನೆಗೆ ಹೋಯ್ತೀಯಾ ಅಂತ ಹೇಳ್ತಿದ್ದಾನೆ. ಅಂದರೆ ಗಿಲ್ಲಿ ಏನಂತಂದರೆ ಕಾಮಿಡಿ ಅಥವಾ ರೋಸ್ಟು ಮಾತಲ್ಲೇ ಸಿಗಾಕೋವಂಥದ್ದು ಅವ್ನು ಅದೇ ಒಂದು ಸ್ಟ್ರೆಂತು, ಮುಖ್ಯವಾದಂಥ ಸ್ಟ್ರೆಂತು ಅದು ಅವನದೇ. ಅಂದರೆ ಅಬ್ಸರ್ವೇಷನ್ ತುಂಬ ಅಬ್ಸರ್ವ್ ಮಾಡ್ತಾನೆ. ಯಾರು ಹೆಂಗೆ ಏನು ಕತೆ ಅನ್ನುವಂಥದ್ದನ್ನು. ಅದು ಅವ್ನು ತುಂಬ ಇಂಪಾರ್ಟೆಂಟ್. ಬಟ್ ಏನಂತಂದರೆ ಎದುರುಗಡೆ ಇರುವಂಥ ಒಂದು ಕಂಟೆಸ್ಟೆಂಟು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಕೂಡ ಅವ್ನು ಯೋಚನೆ ಮಾಡ್ತಾನೆ. ಅವ್ರೇನಾದರೂ ಸ್ವಲ್ಪ ಎಲ್ಲೋ ಡಂಬು ಅಥವಾ ಮಾತಲ್ಲಿ ಎಲ್ಲಿ ಸಿಗಾಕೊಂತಾರೆ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ಅವನಿಗೆ ನಿಜವಾಗ್ಲೂ ತಿಂದಾಕ್ಬಿಡ್ತಾನೆ. ಇಲ್ಲಿ ಆಗಿರೋವಂಥದ್ದೂ ಅದೇನೆ. ಓಕೆ, ರಾಶಿಕಾ ಹತ್ರ ಪಾಯಿಂಟ್ಸ್ ಇದ್ದಾವೆ. ಬಟ್ ಆ ಪಾಯಿಂಟ್ಸಿಂದ ಆಚೆ ತೊಗೊಂಡು ಹೋದ ಗಿಲ್ಲಿ. ಪಾಯಿಂಟ್ಸ್ ಬಗ್ಗೆ ಮಾತಾಡಲಿಕ್ಕೆ ಬಿಡಲಿಲ್ಲ. ಅವ್ನು ಮಾತಲ್ಲಿ ಸಿಗಾಕೊಂಡ್ಬಿಟ್ಟ. ಅವನ ಒಂದು ಕ್ವಶನ್ಸ್ಗಳಿಗೆ ಉತ್ತರ ಕೊಡೋ ರೀತಿಯಲ್ಲಿ ಮಾಡಿಬಿಟ್ಟ ರಾಶಿಕಾಗೆ. ಇದು ಒಂದು ರೀತಿಯಲ್ಲಿ ನನ್ನ ಪ್ರಕಾರ ಟ್ರ್ಯಾಪು ಅಂತಲೇ ಹೇಳ್ತೀನಿ ರಾಶಿಕಾಗೆ. ಇನ್ನೊಂದು ಚೂರು ಸ್ಮಾರ್ಟಾಗಿ ಥಿಂಕ್ ಮಾಡಬೇಕಾಗುತ್ತೆ ರಾಶಿಕಾ. ಓಕೆ, ಇಬ್ಬರದ್ದು ಕೂಡ ತಪ್ಪಲ್ಲ. ಇಲ್ಲಿ ಗಿಲ್ಲಿ ಅಂತ ಬಂದಾಗ ಅವನ ಒಂದು ಆಟನ ಅವನು ಆಡ್ತಿದ್ದಾನೆ. ಆ್ಯಂಡ್ ಎಲ್ಲರೂ ಕೂಡ ಅವರು ಆಟ ಆಡ್ತಿದ್ದಾರೆ. ಬಟ್ ಇನ್ನೊಂದು ಚೂರು ಎಲ್ಲರೂ ಕೂಡ ಅಷ್ಟೇ ಯಾರು ಮುಂದೆ ಹೋಗಬೇಕು ಅಂತಂದರೆ ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಸ್ಮಾರ್ಟಾಗಿ ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ಇದು ಒಂದು ನನ್ನ ಅನಿಸಿಕೆ. ಆ್ಯಂಡ್ ಇದು ನಾನು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ಈ ಒಂದು ಕನ್ವರ್ಸೇಷನಲ್ಲಿ ಆಗಿರುವಂಥದ್ದು ಇಷ್ಟೇ. ಅಲ್ಲಿ ಕಾವ್ಯಗೆ ರಾಶಿಕಾ ಅವರು ನಾಮಿನೇಟ್ ಮಾಡ್ತಾರೆ, ಒಂದು ರೀಸನ್ನ ಕೊಡ್ತಾರೆ. ಆ ರೀಸನ್ ಸರಿ ಇದೆಯಾ ಇಲ್ವಾ ಅಂತ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಆ್ಯಂಡ್ ಇಲ್ಲಿ ಕಾವ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ತಾಕತ್ತಿದ್ರೆ ಆ ಫ್ರೆಂಡ್ಶಿಪ್ನ ಬೇರೆಯವರು ಬೆಳೆಸ್ಕೊಂಡು ತೋರಿಸಲಿ ಅನ್ನೋಂಥದ್ದು. ಇದು ಕೂಡ ಸರಿಯಾಗಿದೆ, ತಪ್ಪೇನಿಲ್ಲ. ಅದಾದಮೇಲೆ ಗಿಲ್ಲಿ ವರ್ಸಸ್ ರಾಶಿಕಾ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಗಿಲ್ಲಿ ಫಸ್ಟ್ ಕೇಳಿರುವಂಥ ಒಂದು ಇದೆಯಲ್ಲ ಸ್ಟೇಟ್ಮೆಂಟ್ ಅಥವಾ ಕ್ವಶನ್ ಏನಿದೆ ಅದು ಕರೆಕ್ಟ್ ಆಗಿದೆ. ನೀನಿದ್ರೆ ಕಂಫರ್ಟ್ ಝೋನು, ಬೇರೆಯವರಿದ್ದರೆ ಕಂಫರ್ಟ್ ಝೋನ್ ಅಲ್ವಾ ಅಂತ ಕೇಳ್ತಾರೆ. ಅವಾಗ ಅದರಿಂದ ಆನ್ಸರ್ ಏನು ಬಂದಿದೆ ಅನ್ನೋವಂಥದ್ದು ರಾಶಿಕಾದು ಇಲ್ಲಿ ತೋರಿಸಿಲ್ಲ. ಬಟ್ ಅದಾದಮೇಲೆ ಇಲ್ಲಿ ಗಿಲ್ಲಿ ಮಾಡಿರೋಂಥದ್ದು ಪೂರ್ತಿ ರೋಸ್ಟು ಅಥವಾ ಒಂದು ಅವ್ರ ಮಾತಲ್ಲಿ ಸಿಗಾಕಿದ್ರು ಅಂತಲೇ ಹೇಳ್ಬೋದು. ಅದಾದಮೇಲೆ ಮಾಡಿರೋವಂಥದ್ದು ಗಿಲ್ಲಿ ಇಲ್ಲೆಲ್ಲ ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ರೆ ಇಲ್ಲಿ ರಾಶಿಕಾನ ಅವ್ನ ಮಾತಲ್ಲೇ ಸಿಗಾಕಿದ್ದಾನೆ ಅಂತಲೇ ಹೇಳ್ಬೋದು. ಬಿಕಾಸ್ ಟ್ರ್ಯಾಪ್ ಮಾಡಿದ್ದಾನೆ ಖಂಡಿತವಾಗ್ಲೂ ರಾಶಿಕಾಗೆ. ಆ ಟ್ರ್ಯಾಪಲ್ಲಿ ಸಿಗಾಕೊಳ್ಳದೆ ಯಾವ ರೀತಿಯಲ್ಲಿ ಅಂದರೆ ರಿಪ್ಲೈ ಕೊಡ್ತಾಳೆ ರಾಶಿಕಾ ಅನ್ನೋಂಥದ್ದು ಮುಖ್ಯವಾಗಿದ್ದಂಥದ್ದು. ಬಟ್ ಇಲ್ಲಿ ಆ ಒಂದು ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ದಾರೆ. ಆ್ಯಂಡ್ ರಾಶಿಕಾ ಇನ್ನೊಂದು ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಬೇಕು ಅಂತ ಅನಿಸುತ್ತೆ. ಟಾಸ್ಕ್ ಅಂತ ಬಂದರೆ ಅಥವಾ ವ್ಯಕ್ತಿತ್ವ ಅಂತ ಬಂದರೆ ಕರೆಕ್ಟಾಗಿದೆ. ಬಟ್ ಕೆಲವು ಟೈಮಲ್ಲಿ ಪೇಷನ್ಸಿಂದ ಸ್ಮಾರ್ಟಾಗಿ ಥಿಂಕ್ ಮಾಡಿ ರಿಪ್ಲೈಗಳನ್ನು ಕೊಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ತುಂಬ ಬೇಗ ಕೋಪ ಬಂದುಬಿಡುತ್ತೆ ರಾಶಿಕಾಗೆ. ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು, ಏನೂ ಮಾಡಲಿಕ್ಕಾಗಲ್ಲ. ಲಾಸ್ಟ್ ಒಂದು 2-3 ವೀಕ್ಸಿಂದ ಕಂಟ್ರೋಲ್ ಮಾಡ್ಕೊಂಡಿದ್ದಾಳೆ. ಬಟ್ ಇಲ್ಲಿ ಸ್ವಲ್ಪ ಗಿಲ್ಲಿ ಅಂದರೆ ಗೊತ್ತಲ್ಲ, ಸ್ವಲ್ಪ ಮಾತಲ್ಲಿ ಅವನು ಕಷ್ಟ ಅವನ್ನ ಸಿಗಾಕೋವಂಥದ್ದು. ಬಟ್ ಅದನ್ನು ಓವರ್ಟೇಕ್ ಮಾಡಲೇಬೇಕು, ಏನೂ ಮಾಡಲಿಕ್ಕಾಗಲ್ಲ ಆಟ ಅಂತ ಬಂದಾಗ. ಓಕೆ, ನನಗನ್ಸಿರೋದು ನೋಡಿ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಎಪಿಸೋಡ್ ರಿವ್ಯೂ ವಿಡಿಯೋ ಚಾನಲಲ್ಲಿದೆ, ದಯವಿಟ್ಟು ನೋಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸಪೋರ್ಟ್ ಮಾಡಿ. ಬಾಯ್.